ಫ್ರೆಂಡ್ಸ್, ನೋಡಿ ನಾನು ಇವತ್ತು ಫಸ್ಟಿಗೆ ನಿಮಗೆ ಕಸದ ಬುಟ್ಟಿಗೆ ಹಾಕುವಂತ ಕಸ ತೋರಿಸ್ತಾ ಇದ್ದೇನೆ. ನೋಡಿ, ನೀವು ಯೋಚಿಸ್ಬೋದು ಇವಳೇನು ಇವತ್ತು ಕಸ ಎಲ್ಲ ತಂದು ತೋರಿಸ್ತಾಳೆ ಅಂತ ಹೇಳಿ. ಇಲ್ಲ, ಇದರಲ್ಲಿ ಒಳ್ಳೆ ಒಂದು ಈಟ್ ತಯಾರಿಸ್ತಾ ಇದ್ದೇನೆ. ನೋಡ್ಬೋದು, ಇದರಲ್ಲಿ ಮೊಟ್ಟೆಯ ಸಿಪ್ಪೆ ಉಂಟು, ಹಾಗೆ ತರಕಾರಿಗಳ ಸಿಪ್ಪೆ ಹತ್ರದಿಂದ ತೋರಿಸ್ತೇನೆ. ನೋಡಿ ನೋಡಿ ಇದು, ಹಾಗೆ ಇದೆಲ್ಲ ತರಕಾರಿಯ ಸಿಪ್ಪೆ. ಇದು ಬೀನ್ಸ್, ಇದು ಹಾಗೆ ಇದು ಬೀಟ್ರೂಟ್, ಇದು ಮತ್ತು ಇದರಲ್ಲಿ ಚಹಾ ಹುಡಿ ಕೂಡ ಉಂಟು. ಇದು ಬಾದಾಮಿ ಸಿಪ್ಪೆ. ಹಾಗೆ ಇದಕ್ಕೆ ಚಹಾ ಮಾಡಲಿಕ್ಕೆ ಯೂಸ್ ಮಾಡಿದ ಮೇಲೆ ಉಳಿದಂಥ ಚಹಾ ಹುಡಿಯನ್ನು ಇದರಲ್ಲಿ ಹಾಕಿ ಒಣಗಿಸಿದ್ದೇನೆ. ನೋಡ್ಬೋದು, ಇಷ್ಟೊಂದು ಸಿಪ್ಪೆ ಉಂಟು. ಈ ಸಿಪ್ಪೆಯಿಂದ ನಾನು ಇವತ್ತೊಂದು ಈಟನ್ನು ತಯಾರಿಸ್ತೇನೆ. ಏನಂದರೆ, ನಾವು ಯಾವಾಗಲೂ ಹೂ ಗಿಡಕ್ಕೆ ಆಗಲಿ ಯಾವುದೇ ಗಿಡಕ್ಕಾಗಲಿ ಈಟನ್ನು ಹೊರಗಡೆಯಿಂದ ತಂದು ಹಾಕುವುದಿಲ್ಲ. ಈ ಥರ ತರಕಾರಿ ಸಿಪ್ಪೆ, ಮೊಟ್ಟೆ ಸಿಪ್ಪೆ ಹಾಗೆ ಚಹಾ ಹುಡಿಯನ್ನು ಒಣಗಿಸಿ ಅದನ್ನು ಹುಡಿ ಮಾಡಿ ನಾನು ಗಿಡಗಳಿಗೆ ಹಾಕ್ತೇನೆ. ಈ ಥರ ಹಾಕುವುದರಿಂದ ಗಿಡ ಒಳ್ಳೆ ರೀತಿಯಲ್ಲಿ ಬೆಳೆಯುತ್ತದೆ. ಏನು ಹೊರಗಿದ್ದು ಏನು ಈಟ್ ನಾವು ಯೂಸ್ ಮಾಡಬೇಕಂತಿಲ್ಲ, ಇದೊಂದೇ ಈಟ್ ಅದಕ್ಕೆ ಸಾಕಾಗ್ತದೆ. ಹಾಗೆ ಸಾಕಷ್ಟು ನೀರು ಹಾಕಿದರೆ ಗಿಡ ಚೆನ್ನಾಗಿ ಬೆಳೆಯುತ್ತದೆ. ನಾನೀಗ ನಮ್ಮ ಹೂ ಗಿಡನ ತೋರಿಸ್ತೇನೆ. ನಮ್ಮ ಹೂ ಗಿಡದಲ್ಲಿ ಯಾವ ಥರ ಹೂ ಬಿಟ್ಟಿದೆ ಅಂತೇಳಿ. ಅದಕ್ಕೆ ಬೇರೆ ಯಾವ ಈಟನ್ನು ನಾನು ಹಾಕಲಿಲ್ಲ, ಬರೀ ಈ ಒಂದು ಈಟನ್ನು ಹಾಕಿದ್ದು. ಹಾಗೆ ಪುದೀನ ಗಿಡ ಕೂಡ ಹಾಗೆ, ಪುದೀನ ಗಿಡವನ್ನು ಕೂಡ ಹಾಗೆ ಇದೇ ಥರ ಇದೇ ಈಟನ್ನು ಹಾಕಿದ್ದು, ಅದು ಕೂಡ ಚೆನ್ನಾಗಿ ಬೆಳೆದಿದೆ. ಹಾಗೆ ತೋರಿಸ್ತೇನೆ ನಾನು ಯಾವ ಥರ ನಮ್ಮ ಗಿಡದಲ್ಲಿ ಹೂ ಬಿಟ್ಟಿದೆ. ಹಾಗೆ ನಾನು ಇದನ್ನು ಯಾವ ಥರ ಪುಡಿ ಮಾಡಿ ಗಿಡಕ್ಕೆ ಯೂಸ್ ಮಾಡೋದಂತ ಹೇಳಿ ನಿಮಗೆ ತೋರಿಸ್ತೇನೆ. ನೋಡಿ, ಇದು ದಾಸವಾಳದ ಗಿಡ ಯಾವ ಥರ ಇದರಲ್ಲಿ ಹೂ ಬಿಟ್ಟಿದೆ ನೋಡಿ. ಹಾಗೆ ಇದು ಮೊಗ್ಗು ಬರ್ತಾನೆ ಇರ್ತದೆ. ಮೊಗ್ಗು ಆದಾಗೆ ಹೊಸ ಹೊಸ ಮೊಗ್ಗೆಲ್ಲ ಬರ್ತಾ ಇರ್ತದೆ. ನಾನು ಇದಕ್ಕೆ ಯಾವ ಈಟನ್ನು ಹಾಕುವುದಿಲ್ಲ, ಈ ತರಕಾರಿ ಈಟ್ ಒಂದೇ ಹಾಕೋದು. ಹಾಗೆ ಗಿಡ ಕೂಡ ಚೆನ್ನಾಗಿ ಬೆಳೀತಾ ಉಂಟು. ಚಿಕ್ಕ ಗಿಡ, ನಾನು ತಂದು ಒಂದು 2 ತಿಂಗಳಾಯಿತು. ಅಂದರೆ ತರುವಾಗ ಚಿಕ್ಕದಿತ್ತು, ನೋಡ್ಬೋದು 2 ತಿಂಗಳೊಳಗೆ ಇಷ್ಟು ದೊಡ್ಡದಾಯಿತು. ಹಾಗೆ ಇದರಲ್ಲಿ ಹೂ ಕೂಡ ಆಗ್ತಾ ಇರ್ತದೆ, ಪ್ರತಿದಿನವೂ ಹೂ ಆಗ್ತದೆ. ಹೂ ಕೂಡ ನೋಡ್ಬೋದು ಎಷ್ಟು ಹೆಲ್ದಿಯಾಗಿ ಚೆನ್ನಾಗಿದೆ ಅಂತೇಳಿ. ಹಾಗೆ ಈ ಪುದೀನ ಗಿಡ ಕೂಡ ನೋಡಿ ಎಷ್ಟು ಗ್ರೀನಾಗಿ ಫ್ರೆಶ್ ಆಗಿದೆ ಅಂಥೇಳಿ. ಇದಕ್ಕೆ ಕೂಡ ಬೇರೆ ಯಾವ ಈಟನ್ನು ಹಾಕೋದಿಲ್ಲ, ಇದೇ ತರಕಾರಿ ಈಟು ಮತ್ತು ನೀರನ್ನು ಮಾತ್ರ ನಾನು ಹಾಕೋದು. ಹಾಗೆ ಈ ತರಕಾರಿ ಸಿಪ್ಪೆ ಚೆನ್ನಾಗಿ ಒಣಗಿರಬೇಕು. ಒಂದು 10 ರಿಂದ 15 ದಿನ ಒಳ್ಳೆ ಬಿಸಿಲಿಗೆ ನೀವು ಒಣಗಿಸಬೇಕಾಗ್ತದೆ. ನಾನೊಂದು 2 ವಾರ ಇಟ್ಟು ಇದನ್ನು ಒಣಗಿಸ್ತೇನೆ. ಹಾಗೆ ಇದು ಮೊಟ್ಟೆಯ ಸಿಪ್ಪೆ ಕೂಡ ಹಾಗೆ, ನೀವು ಬೇಯಿಸಿದ ಮೊಟ್ಟೆ ಸಿಪ್ಪೆ ಅಥವಾ ಹಸಿ ಮೊಟ್ಟೆ ಸಿಪ್ಪೆ ಎರಡನ್ನು ಕೂಡ ಸೇರಿಸಬಹುದು. ಆದರೆ ಜಾಸ್ತಿ ಮೊಟ್ಟೆ ಸಿಪ್ಪೆ ಹಾಕ್ಬೋದು. ನಾನಿಲ್ಲಿ ಒಂದು 5 ಮೊಟ್ಟೆಯ ಸಿಪ್ಪೆ ಅಷ್ಟೇ ಹಾಕಿದ್ದೇನೆ. ಹಾಗೆ ಚಹಾ ಹುಡಿ ಕೂಡ ಒಂದು 2-3 ಸಲ ಚಹಾ ಮಾಡಿದಂಥ ಹುಡಿಯನ್ನು ಇಷ್ಟು ತರಕಾರಿ ಸಿಪ್ಪೆ ಜೊತೆಗೆ ಸೇರಿಸಿದ್ರೆ ಸಾಕು. ಜಾಸ್ತಿ ಚಹಾ ಹುಡಿ ಕೂಡ ಹಾಕಬಾರ್ದು, ಹಾಗೆ ಜಾಸ್ತಿ ಮೊಟ್ಟೆ ಕೂಡ ಹಾಕಬಾರ್ದು. ಆದರೆ ತರಕಾರಿ ಸಿಪ್ಪೆಯನ್ನು ಸ್ವಲ್ಪ ಜಾಸ್ತಿ ಸೇರಿಸಿದ್ರೆ ಏನು ತೊಂದರೆ ಆಗಲ್ಲ. ಹಾಗೆ ತರಕಾರಿ ಸಿಪ್ಪೆ ಹಾಕುವಾಗ ಕೂಡ ಹಾಗೆ ಕಹಿ ಇರುವಂತಹ ತರಕಾರಿ ಸಿಪ್ಪೆಯನ್ನು ಹಾಕಬಾರ್ದು. ಅಂದರೆ ಹಾಗಲಕಾಯಿಯದು ಸಿಪ್ಪೆ ನೀವು ಹಾಕಬಾರ್ದು. ಹಾಗೆ ಹುಳಿ ಇರುವಂಥ ತರಕಾರಿ ಸಿಪ್ಪೆ ಕೆಲವಿದೆ, ಅದನ್ನು ಕೂಡ ಈ ಟೊಮೆಟೊ ಸಿಪ್ಪೆ ಅದನ್ನೆಲ್ಲ ನಾವು ಹಾಕಬಾರ್ದು. ಹುಳಿ ಇರುವಂಥದ್ದು, ಉಳಿದಂತಹ ಸಿಪ್ಪೆಯನ್ನೆಲ್ಲ ನಾವು ಹಾಕಿ ಯೂಸ್ ಮಾಡ್ಬೋದು. ಕಹಿ ಇರುವಂಥ ಸಿಪ್ಪೆಯನ್ನು ಹಾಕಿದರೆ ಅದು ಗಿಡ ಅಷ್ಟು ಚೆನ್ನಾಗಿ ಬರುವುದಿಲ್ಲ. ಹಾಗೆ ಹುಳಿ ಇರುವಂತಹ ತರಕಾರಿ ಸಿಪ್ಪೆಯನ್ನು ಹಾಕಿದರೂ ಗಿಡ ಚೆನ್ನಾಗಿ ಬರುವುದಿಲ್ಲ. ಹಾಗಾಗಿ ಅದನ್ನು ಸೇರಿಸಬಾರ್ದು. ಹಾಗೆ ನಿಮಗೆ ಬೇಕಿದ್ರು ಸ್ವಲ್ಪ ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆಯನ್ನು ಕೂಡ ಸೇರಿಸಬಹುದು. ಆದರೆ ನಾನು ಅದನ್ನು ಸೇರಿಸುವುದಿಲ್ಲ, ಈ ತರಕಾರಿ ಸಿಪ್ಪೆಯನ್ನು ಮಾತ್ರ ಸೇರಿಸುವುದು. ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆಯನ್ನು ನಾನಿಲ್ಲಿ ಸೇರಿಸುವುದಿಲ್ಲ. ಈ ಸಿಪ್ಪೆ ಒಣಗಿದ ಹಾಗೆ ಇದರ ಮೇಲೆ ಹಸಿ ಸಿಪ್ಪೆಯನ್ನು ಹಾಕಲಿಕ್ಕೆ ನೀವು ಹೋಗಬಾರ್ದು, ಅದನ್ನು ಹಾಗೆ ಬಿಡಬೇಕು. ನಿಮಗೆ ಬೇಕಿದ್ರೆ ಇದನ್ನು ನೆಲದಲ್ಲಿ ಹಾಕಿ ಕೂಡ ನೀವು ಒಣಗಿಸಬಹುದು. ಆದರೆ ನಾನು ಪ್ಲೇಟಲ್ಲಿ ಹಾಕೋದು ಯಾಕೆಂದರೆ ಇಲ್ಲದ್ರೆ ಗಾಳಿಗೆ ಅದೆಲ್ಲ ಹಾರಿ ಹೋಗ್ತದೆ, ಅದಕ್ಕೋಸ್ಕರ. ಹೀಗೆ ಒಂದು ಪ್ಲೇಟ್ ಫುಲ್ ಆದ ಮೇಲೆ ನೋಡ್ಬೋದು, ನಾನು ಇನ್ನೊಂದು ಪ್ಲೇಟಲ್ಲಿ ಕೂಡ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ಇದು ಹುಡಿ ಮಾಡಿ ಇದರದೊಂದು 15 ದಿನಕ್ಕೆ ಈಟೆಲ್ಲ ಹಾಕಿ ಆದ ಮೇಲೆ ಇನ್ನೊಂದು ಪ್ಲೇಟಲ್ಲಿ ಕೂಡ ಈ ಥರ ರೆಡಿ ಆಗ್ತದೆ. ನೋಡ್ಬೋದು, ಇದರ ಮೇಲೆ ಹಾಕ್ತಾ ಹೋಗ್ತೇನೆ. ಅದು ಅದರಷ್ಟಕ್ಕೆ ಒಣಗ್ತಾ ಹೋಗ್ತದೆ. ಬಿಸಿಲಲ್ಲಿ ಇಟ್ಟರೆ ತನ್ನಷ್ಟಕ್ಕೆ ಒಣಗ್ತದೆ. ಅಥವಾ ನೆಲದಲ್ಲಿ ಗೋಣಿ ಹಾಕಿ ಕೂಡ ನೀವು ಇದನ್ನು ಒಣಗಿಸಬಹುದು. ಈಗ ಇದನ್ನು ಯಾವ ಥರ ನಾನು ಹುಡಿ ಮಾಡ್ತೇನೆ ಅಂತ ಹೇಳಿ ನಿಮಗೆ ತೋರಿಸ್ತೇನೆ. ನಾನೀಗ ಈಟನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡೋದು. ನಾನಿಲ್ಲಿ ನೋಡ್ಬೋದು ಒಂದು ಹಳೆಯ ಮಿಕ್ಸಿ ಜಾರನ್ನು ತಗೊಂಡಿದ್ದೇನೆ. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಹಳೆಯ ಮಿಕ್ಸಿ ಜಾರ್ ಇದ್ದರೆ ಅದನ್ನು ಯೂಸ್ ಮಾಡಿ. ಯಾಕೆಂದ್ರೆ ಈ ಕಸವನ್ನು ಒಮ್ಮೆ ಇದರಲ್ಲಿ ಯೂಸ್ ಮಾಡಿದ್ರೆ ಮತ್ತೆ ಮಸಾಲ ಅದರಲ್ಲಿ ಗ್ರೈಂಡ್ ಮಾಡ್ಲಿಕ್ಕೆ ಅಷ್ಟು ಒಳ್ಳೇದಾಗುದಿಲ್ಲ. ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಇನ್ ಕೇಸ್ ಹಳೆ ಮಿಕ್ಸಿ ಇಲ್ಲ ಅಂದ್ರೆ ನೀವು ಯೂಶುವಲ್ ಆಗಿ ಯೂಸ್ ಮಾಡುವಂಥ ಮಿಕ್ಸಿ ಜಾರ್ ಅನ್ನು ಯೂಸ್ ಮಾಡಿ ನಂತರ ಅದನ್ನು ಚೆನ್ನಾಗಿ ತೊಳೆದು ಯೂಸ್ ಮಾಡಿದ್ರೆ ಆಯಿತು. ಹಾಗೆ ನಾನು ಈ ತರ ಮೊಟ್ಟೆ ಸಿಪ್ಪೆಯನ್ನೆಲ್ಲ ಸ್ವಲ್ಪ ಹುಡಿ ಮಾಡಿ ಹಾಕ್ತೇನೆ. ಈ ತರ ಹುಡಿ ಮಾಡಿ ಹಾಕಿದ್ರೆ
ಇದು ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ ಅಂತೇಳಿ. ನಂತರ ಸ್ವಲ್ಪನೇ ಈ ಥರ ಸಿಪ್ಪೆಯನ್ನು ಹಾಕೋದು. ಒಂದೇ ಸಲ ತುಂಬ ಸಿಪ್ಪೆಯನ್ನು ಹಾಕಬಾರ್ದು. ನೋಡ್ಬೋದು, ಈ ಥರ ಹಾಕಿ ಲಾಕ್ ಮಾಡಲಿಕ್ಕೆ ಎಷ್ಟು ಕಷ್ಟ ಉಂಟು. ಸ್ವಲ್ಪ ಗ್ರೈಂಡ್ ಆದ ಹಾಗೆ ಮತ್ತೆ ಸ್ವಲ್ಪ ಹಾಕಿ ಈ ತರ ಗ್ರೈಂಡ್ ಮಾಡ್ತೇನೆ. ನೋಡ್ಬೋದು, ಈ ತರ ಇಷ್ಟು ಹುಡಿ ಆಯ್ತು. ಈಗ ಇದನ್ನೊಂದು ಈ ತರ ಪಾತ್ರೆಯಲ್ಲಿ ತೆಗೆದಿಟ್ಟಿದ್ದೇನೆ. ಹಾಗೆ ಈ ಉದ್ದ ಇರುವಂತ ತರಕಾರಿ ಸಿಪ್ಪೆ ಎಲ್ಲ ಅಷ್ಟು ಬೇಗನೆ ಇದರಲ್ಲಿ ಗ್ರೈಂಡ್ ಆಗುದಿಲ್ಲ. ಅದಕ್ಕೋಸ್ಕರ ನಾನು ಇದನ್ನು ಈ ತರ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಬಿಡ್ತೇನೆ. ಚಿಕ್ಕದಾಗಿ ಕಟ್ ಮಾಡಿದ್ರೆ ಅದು ಬೇಗನೆ ಗ್ರೈಂಡ್ ಆಗ್ತದೆ. ಇಲ್ಲಾದ್ರೆ ಅದು ಗ್ರೈಂಡ್ ಆಗ್ಲಿಕ್ಕೆ ತುಂಬಾ ಹೊತ್ತು ಹಿಡಿಯುತ್ತದೆ, ಮತ್ತೆ ಮಿಕ್ಸಿ ಬಿಸಿ ಆಗಿಬಿಡ್ತದೆ. ಸೊ ಈ ತರ ಕಟ್ ಮಾಡಿ ಹಾಕಿದ್ರೆ ಬೇಗನೆ ಅದು ಗ್ರೈಂಡ್ ಆಗ್ತದೆ. ಸ್ವಲ್ಪ ಕಷ್ಟ ಇದೆ, ಅಷ್ಟು ಸುಲಭ ಅಲ್ಲ ಈಟ್ ಮಾಡಲಿಕ್ಕೆ. ಅದ್ರ ಗಿಡ ಮಾತ್ರ ತುಂಬಾ ಚೆನ್ನಾಗಿ ಬರ್ತದೆ ಅಂತ ಹೇಳಿ ನಾನು ಈ ತರ ಯೂಸ್ ಮಾಡ್ತೇನೆ. ನಾನು ಈ ತರ ಟೆಕ್ನಿಕಲ್ಲಿ ಯೂಸ್ ಮಾಡಿ ಹಾಕೋದು. ಟೈಮ್ ಹಿಡಿತದೆ ಇದು ಮಾಡಲಿಕ್ಕೆ. ತರಕಾರಿ ಸಿಪ್ಪೆ ಕೂಡ ಈ ತರ ಫೈನ್ ಆಗಿ ಹುಡಿಯೋದು. ಇಷ್ಟು ಹುಡಿಯಾದ್ರೂ ಸಾಕು, ಮತ್ತೆ ಅದು ಮಣ್ಣು ಜೊತೆಗೆ ಸೇರಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗ್ತದೆ. ಇಷ್ಟು ಹುಡಿ ಆದ್ರೂ ಸಾಕು, ಇದಕ್ಕಿಂತ ಜಾಸ್ತಿ ಹುಡಿ ಆಗುದಿಲ್ಲ. ಇದು ನೋಡಿ, ಇಷ್ಟು ಹುಡಿ ಆಯ್ತು ನೋಡಿ. ಈ ತರ ಹುಡಿ ಆದ್ರೂ ಸಾಕಿದ್ದು, ತುಂಬಾ ಫೈನ್ ಆಗಿದ್ದು ಹುಡಿ ಆಗುದಿಲ್ಲ ಇದು. ನೆಕ್ಸ್ಟ್ ಮಣ್ಣಿನ ಜೊತೆ ಮಿಕ್ಸ್ ಆದಾಗ ಸ್ವಲ್ಪ ನೀರು ಹಾಕಿದಾಗ ಸಾಫ್ಟ್ ಆಗಿ ಎಲ್ಲ ಗಿಡಗಳಿಗೆ ಹೀರ್ಕೊಳ್ತದೆ. ಇಷ್ಟು ನುಣ್ಣಗೆ ಆದ್ರೂ ಸಾಕಾಗ್ತದೆ ಇದು. ಈಗ ಇದನ್ನು ಗಿಡಕ್ಕೆ ನಾನು ಯಾವ ತರ ಬಳಸ್ತೇನೆ ಅಂತೇಳಿ ತೋರಿಸ್ತೇನೆ. ನಾನಿಲ್ಲಿ 2-3 ಗಿಡಗಳನ್ನು ಈ ಥರ ಪಾಟಲ್ಲಿ ಹಾಕಿ ಹೊರಗಡೆ ವೆರಂಡದಲ್ಲಿ ಇಟ್ಟಿದ್ದೆ. ಅದಕ್ಕೆ ಈಟಾಗದೆ ತುಂಬ ಸಮಯ ಆಯಿತು. ಹಾಗೆ ಈ ಕರಿಬೇವಿನ ಸೊಪ್ಪಿನ ಗಿಡ ಇದು, ಅದರ ಅಡಿಗೆ ನಾನು ಒಂದೇ ಲಗದ ಗಿಡ, ತಿಮರೆ ಗಿಡ ಅಂತ ಹೇಳ್ತೇವೆ, ಅದನ್ನು ಹಾಕಿದ್ದೆ. ನೋಡ್ಬೋದು, ಈ ಗಿಡ ಒಂಥರ ಎಲ್ಲ ಒಣಗಿ ಹೋಗಿದೆ. ಹಾಗೆ ಈ ತಿಮರೆ ಗಿಡ ಎಲ್ಲ ಈ ಕರಿಬೇವಿನ ಸೊಪ್ಪಿನ ಗಿಡದ ಅಡಿಯಿಂದ ಎಲ್ಲ ತೆಗೆದು ಬೇರೆ ಒಂದು ಚಿಕ್ಕ ಒಂದು ಪಾಟಲ್ಲಿ ಹಾಕುವ ಅಂತೇಳಿ, ಒಂದು ಡಬ್ಬಿಯಲ್ಲಿ ಹಾಕಿಡುವ ಅಂತೇಳಿ ತೆಗಿತಾ ಇದ್ದೇನೆ. ಮೊದಲೊಮ್ಮೆ ಇದರ ಅಡಿಗೆ ಹಾಕಿದ್ದೆ, ಅದು ಒಳ್ಳೆ ರೀತಿಯಲ್ಲಿ ಬೆಳೆದು ಬಂದಿತ್ತು. ಅದಕ್ಕೆ ಅಂದರೆ ಒಳ್ಳೆ ಈಟು ಬೇಕು ಅದಕ್ಕೆ. ಈಗ ಈ ಗಿಡಕ್ಕೆ ಕೂಡ ನಾನು ಈಟ ಹಾಕಲಿಲ್ಲ. ಹಾಗೆ ಈ ತಿಮರೆ ಗಿಡ ಇದರ ಅಡಿಗೆ ಇದ್ದರೆ ಅದಕ್ಕೆ ನನಗೆ ಈಟ ಹಾಕಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಇದನ್ನೆಲ್ಲ ತೆಗೆದು, ಈ ಕರಿಬೇವಿನ ಸೊಪ್ಪು ಕೂಡ ಸ್ವಲ್ಪ ಅಷ್ಟು ಚೆನ್ನಾಗಿ ಬರೋದಿಲ್ಲ ಈಗ. ಹಾಗೆ ಇದಕ್ಕೆ ಕೂಡ ಒಳ್ಳೆ ರೀತಿಯಲ್ಲಿ ಈಟ ಹಾಕಬೇಕಂತೇಳಿ ಇದರ ಅಡಿಯಿಂದ ಈ ಗಿಡವನ್ನೆಲ್ಲ ತೆಗಿತಾ ಇದ್ದೇನೆ. ಒಮ್ಮೆ ಈ ಗಿಡವನ್ನೆಲ್ಲ ತೆಗೆದ್ರೆ ನಂತರ ನನಗೆ ಈ ಬೇವು ಸೊಪ್ಪಿನ ಗಿಡದ ಇದು ಬುಡವನ್ನು ಸ್ವಲ್ಪ ಸಾಫ್ಟಾಗಿ ಮಾಡ್ಬೋದು. ಮಣ್ಣನ್ನೆಲ್ಲ ಸ್ವಲ್ಪ ಸಡಿಲ ಮಾಡಬೇಕು, ಇಲ್ಲದ್ರೆ ಅದು ಸರಿಯಾಗಿ ಬೆಳೆಯುವುದಿಲ್ಲ. ಹಾಗಾಗಿ ಫಸ್ಟಿಗೆ ಈ ಗಿಡವನ್ನೆಲ್ಲ ತೆಗಿತಾ ಇದ್ದೇನೆ. ಎಲ್ಲ ಗಿಡ ತೆಗೆದಾಯಿತು. ಮತ್ತು ಈ ಥರ ಕತ್ತಿಯಲ್ಲಿ ಈ ಮಣ್ಣನ್ನೆಲ್ಲ ಸ್ವಲ್ಪ ಸಡಿಲ ಮಾಡ್ತೇನೆ. ಮಣ್ಣನ್ನು ಸಡಿಲ ಮಾಡಿ ಆದ ಮೇಲೆ ಈಗ ಈಟನ್ನು ಹಾಕ್ತೇನೆ. ನೋಡ್ಬೋದು, ಇಷ್ಟು ಈಟುಂಟು. ನಾನು ಇದಕ್ಕೆ ಎಲ್ಲ ಈಟನ್ನು ಹಾಕೋದಿಲ್ಲ, ಇದರ ಅರ್ಧದಷ್ಟು ಸಾಕು. ಯಾಕಂದರೆ ಒಮ್ಮೆನೇ ಜಾಸ್ತಿ ಹಾಕಿದರೆ ಅದಕ್ಕೊಂಥರ ಹೀಟ್ ಆದಾಗೆ ಆಗ್ತದೆ. ಹಾಗೆ ಅರ್ಧದಷ್ಟು ಹಾಕ್ತೇನೆ. ಸುತ್ತಲಿ ಎಲ್ಲದ ಗಿಡಕ್ಕೆ ಆಗುವಾಗೆ ಹಾಕಬೇಕು. ನೋಡಿ, ಇಷ್ಟು ಈಟು ಇನ್ನೂ ಬಾಕಿ ಇದೆ, ಇದು ಬೇರೆ ಗಿಡಕ್ಕೆ ಯೂಸ್ ಮಾಡ್ತೇನೆ. ಹಾಕಿ ಆದ ಮೇಲೆ ಎಲ್ಲ ಮಣ್ಣನ್ನೊಮ್ಮೆ ಮಿಕ್ಸ್ ಮಾಡಬೇಕು. ಯಾಕೆಂದರೆ ಇದು ತುಂಬ ಹಗುರ ಇರುವುದರಿಂದ ಗಾಳಿಗೆಲ್ಲ ಹಾರಿ ಹೋಗೋ ಸಾಧ್ಯತೆ ಉಂಟು. ಇನ್ನೊಂದು ಏನಂದರೆ, ಈ ಥರ ಮಿಕ್ಸ್ ಮಾಡಿದ್ರೆ ಅದು ಮಣ್ಣಿನ ಒಟ್ಟಿಗೆ ಮಿಕ್ಸ್ ಆಗ್ತದೆ ಚೆನ್ನಾಗಿ. ಹಾಗೆ ಈ ಬೇರುಗಳಿಗೆಲ್ಲ ಒಳ್ಳೆ ರೀತಿಯಲ್ಲಿ ಹೀರ್ಕೊಳ್ತದೆ. ಹಾಗೆ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಒಮ್ಮೆ ಈ ಥರ ಮಿಕ್ಸ್ ಮಾಡಬೇಕು.
ಸರಿ, ಎಲ್ಲವನ್ನೀಗ ಮಿಕ್ಸ್ ಮಾಡಿ ಆಯಿತು. ಇಷ್ಟು ಮಾಡಿದರೆ ಸಾಕು. ಮತ್ತು ಮಿಕ್ಸ್ ಮಾಡೋಕ್ಕೂ ನೋಡ್ಕೊಳ್ಬೇಕು, ಯಾಕಂದರೆ ಬೇರಿಗೆಲ್ಲ ಪೆಟ್ಟಾಗಬಾರ್ದು. ಕೆಲವು ಸಲ ಕತ್ತಿ ಎಲ್ಲ ತಾಗಿ ಬೇರಿಗೆಲ್ಲ ಪೆಟ್ಟಾದರೆ ಗಿಡ ಎಲ್ಲ ಬಾಡಿ ಹೋಗ್ತದೆ. ನೋಡ್ಬೋದು, ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿದೆ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬಿಡಬೇಕು. ಹಾಗೆ ನಾನಿಲ್ಲಿ ಇನ್ನೊಂದು ಬಾಕ್ಸಲ್ಲಿ ಈ ಗಿಡದ ಬುಡದಿಂದ ತೆಗೆದಂಥ ಕಸವನ್ನೆಲ್ಲ ಹಾಕಿದ್ದೇನೆ. ಈ ಕಸವನ್ನೆಲ್ಲ ಬಿಸಾಡೋದಿಲ್ಲ, ಅದರ ಮೇಲೇ ಬಾಕ್ಸಲ್ಲಿ ಹಾಕಿಟ್ಟಂಥ ಸ್ವಲ್ಪ ಮಣ್ಣಿತ್ತು, ಅದನ್ನು ಕೂಡ ಸೇರಿಸ್ತಾ ಇದ್ದೇನೆ. ಮಣ್ಣಿಲ್ಲ, ಜಾಸ್ತಿ ಮಣ್ಣಿಲ್ಲ, ಇಷ್ಟೇ ಇರೋದು. ಅಂದರೆ ನಮಗೆ ಇಲ್ಲಿ ಸಿಟಿಯಲ್ಲಿ ಮಣ್ಣು ಕೂಡ ಸಿಗೋದಿಲ್ಲ. ಹಾಗೆ ಸ್ವಲ್ಪ ತಂದಿಟ್ಟದು ಬೇರೆ ಗಿಡ ಹಾಕಿದಂತಹ ಮಣ್ಣಿತ್ತು, ಅದನ್ನೇ ನಾನು ಇದಕ್ಕೆ ಸೇರಿಸಿ ಮಣ್ಣನ್ನೆಲ್ಲ ಚೆನ್ನಾಗಿ ಹುಡಿ ಮಾಡ್ತಾ ಇದ್ದೇನೆ. ಹಾಗೆ ಉಳಿದಂತಹ ತರಕಾರಿ ಸಿಪ್ಪೆಯ ಈಟನ್ನೆಲ್ಲ ಇದಕ್ಕೆ ಸೇರಿಸಿದ್ದೇನೆ. ನೋಡ್ಬೋದು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಣ್ಣಿನ ಜೊತೆ ಇದನ್ನೊಮ್ಮೆ ಮಿಕ್ಸ್ ಮಾಡಬೇಕು. ಮಣ್ಣು ಜಾಸ್ತಿ ಇಲ್ಲ, ಆದರೆ ಸಾಕಾಗ್ತದೆ, ಚಿಕ್ಕ ಗಿಡ ಅಲ್ವ, ಅದು ನೆಡಲಿಕ್ಕೆ ಇದು ಸಾಕಾಗ್ತದೆ. ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಬೇಕು. ನೋಡ್ಬೋದು, ಇಷ್ಟು ಗಿಡ ಉಂಟು ಒಂದೆಲಗದ್ದು. ಇದನ್ನು ಈ ಥರ ಸಪ್ರೇಟ್ ಒಂದು ಬಾಕ್ಸಲ್ಲಿ ನೆಟ್ಟರೆ ಒಳ್ಳೆಯದಂತೇಳಿ ಸಪ್ರೇಟ್ ನೆಡ್ತಾ ಇದ್ದೇನೆ. ಯಾಕೆಂದರೆ ಬೇರೆ ಗಿಡದ ಬುಡದಲ್ಲಿ ಹಾಕಿದರೆ ಅದಕ್ಕೆ ಈಟು ಕೂಡ ಸರಿಯಾಗಿ ಸಾಕಾಗೋದಿಲ್ಲ. ಹಾಗಾಗಿ ಈ ಥರನೇ ಸಪ್ರೇಟಾಗಿ ನೆಡುವ ಅಂತೇಳಿ. ಮತ್ತು ಇದು ಬಳ್ಳಿಯಾಗಿ ತುಂಬ ಹರಡ್ತದೆ. ಮತ್ತು ಇದು ಒಂದೆಲಗದ ಗಿಡ ಇದ್ದರೆ ತುಂಬ ಬೆಸ್ಟ್ ಇದು. ಯಾಕಂದರೆ ಮಕ್ಕಳಿಗೆಲ್ಲ ನೆನಪಿನ ಶಕ್ತಿ ಜಾಸ್ತಿ ಆಗಲಿಕ್ಕೆ ಈ ಎಲೆಗಳನ್ನು ಬೆಳಿಗ್ಗೆ ಕೊಡಬೇಕು. ಹಾಗೆ ಚಟ್ನಿಗೆ ಕೂಡ ಸೂಪರ್ ಆಗಿರ್ತದೆ. ನಾನು ಮೊದಲೆಲ್ಲ ಮಕ್ಕಳಿಗೆ ಡೈಲಿ ಇದನ್ನು ಕೊಡ್ತಿದ್ದೆ, ಆದರೆ ಈಗ ಎಲ್ಲ ಒಣಗಿ ಹೋಗಿದೆ ನೋಡಿ. ಈಗ ಸಪ್ರೇಟಾಗಿ ನೆಟ್ಟಿದ್ದೇನೆ, ನೋಡಬೇಕಿದು ಹೇಗೆ ಬರ್ತದೆ ಅಂತ. ಇದು ಚೆನ್ನಾಗಿ ಬರ್ತದೆ, ಯಾಕೆಂದರೆ ಈ ಥರ ಈಟು ಹಾಕಿದರೆ ಮತ್ತು ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗ್ತದೆ. ಚೆನ್ನಾಗಿ ನೀರೆಲ್ಲ ಕೊಟ್ಟರೆ ಚೆನ್ನಾಗಿ ಬರ್ತದೆ ಇದು. ಮತ್ತು ನಾನು ನನ್ನ ಬೇವು ಸೊಪ್ಪಿನ ಗಿಡ ತೋರಿಸಲಿಲ್ಲ ಅಲ್ಲ ನಿಮಗೆ. ನೋಡಿ, ಇದೇ ನೋಡಿ ನನ್ನ ಬೇವು ಸೊಪ್ಪಿನ ಗಿಡ. ತುಂಬ ಚೆನ್ನಾಗಿ ಚಿಗುರಿತ್ತು. ಈಗ ಏನೋ ಸ್ವಲ್ಪ ಡ್ರೈ ಆಗ್ತಾ ಬರ್ತಾ ಉಂಟು. ಅದು ದೊಡ್ಡ ಗಿಡ, ಇದು ತುಂಬ ವರ್ಷನೇ ಆಯಿತು ಈ ಗಿಡಕ್ಕೆ. ಆದರೆ ಈಗ ಯಾಕೋ ಸ್ವಲ್ಪ ಡಲ್ ಆಗಿದೆ. ನೋಡಬೇಕು, ಸ್ವಲ್ಪ ಜಾಸ್ತಿ ಕೇರ್ ತಗೊಳ್ಬೇಕು. ಹಾಗೆ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ನಾನು ಹಾಕ್ತೇನೆ, ಅದನ್ನು ನಾನು ಇನ್ನೊಂದು ವೀಡಿಯೋ ಮಾಡಿ ತೋರಿಸ್ತೇನೆ ನಿಮಗೆ. ಕರಿಬೇವಿನ ಗಿಡಕ್ಕೆ ಏನು ಸ್ಪೆಷಲ್ಲಾಗಿ ಈಟ ಹಾಕ್ತಾರೆ ಅಂತೇಳಿ, ಅದನ್ನು ಕೂಡ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೇನೆ. ಮತ್ತು ನಾನಿದು ಈಟ್ ಅಂತ ಹೇಳ್ತೇನೆ, ಏನಂತ ಯೋಚಿಸಬೇಡಿ ಆಯಿತಾ. ಈಟ್ ಅಂದರೆ ಗೊಬ್ಬರಕ್ಕೆ ನಾವು ಈ ಸೈಡೆಲ್ಲ ಜಾಸ್ತಿ ಈಟ್ ಅಂತ ಹೇಳ್ತೇವೆ. ಅಂದರೆ ಕೆಲವು ಕಡೆ ಅದಕ್ಕೆ ಗೊಬ್ಬರ ಅಂತಲೇ ಹೇಳ್ತೇವೆ, ಮೆನ್ಯೂರ್ ಅಂತ ಹೇಳ್ತಾರೆ. ನಾವು ಅದಕ್ಕೆ ಈಟ್ ಅಂತೇಳಿ ಹೇಳೋದು. ಹಾಗೆ ನಾನು ಕೂಡ ಇಲ್ಲಿ ಈಟ್ ಅಂತೇಳಿ ಮೆನ್ಷನ್ ಮಾಡಿದ್ದು ಅಷ್ಟೇ. ಫ್ರೆಂಡ್ಸ್, ಇವತ್ತಿನ ಒಂದು ಚಿಕ್ಕ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು.